ಆ ಪ್ರಭುವಿನ ಪ್ರೀತಿ ನಮ್ಮಲ್ಲಿ ನೆಲೆಯೂರುವಂಥ ಸಮಯ. ಆ ಪ್ರಭುವಿನ ಅಭಿಷೇಕ ನಾವು ಅನುಭವಿಸುವಂಥ ಸಮಯ. ಬೆಳಗಿನ ಸುಪ್ರಭಾತದಲ್ಲೇ ಆ ಜೀವದಾಯಕರಾದಂತಹ ದೇವರನ್ನು ನಾವು ಆರಾಧಿಸುವ ಗಳಿಗೆ ಎಲ್ಲ ಪಕ್ಷಿಗಳ ನಿಮಿತ್ತವಾಗಿ, ಎಲ್ಲ ಕಾಡು ಮೃಗಗಳ ನಿಮಿತ್ತವಾಗಿ ನಾವು ಆನಂದಿಸೋಣ. ಎಲ್ಲರೂ ಮೌನವಾಗಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಆ ಕೋಗಿಲೆಗಳ ಶಬ್ದಗಳೊಂದಿಗೆ ಒಂದಾಗಿ ಸೇರುತ್ತಾ, ಪಕ್ಷಿ ಮೃಗಗಳೊಂದಿಗೆ ನಾವು ಒಂದಾಗಿ ಸೇರುತ್ತಾ, ಇಡೀ ವಿಶ್ವದ ಮಾನವ ಕೋಟಿಯ ಎಲ್ಲ ಭಕ್ತ ವಿಶ್ವಾಸಿಗಳ ಸಮೂಹದಲ್ಲಿ ಒಂದಾಗಿ ಸೇರುತ್ತಾ ನಾವು ಆ ಪ್ರಭುವನ್ನು ಸ್ಮರಿಸಿ ಆರಾಧಿಸಿ ಮಹಿಮೆ ಪಡಿಸುವಂತಹ ಗಳಿಗೆ ಕೇಳಬಿಡಿ. ಆ ಪಕ್ಷಿಗಳ ಶಬ್ದಗಳನ್ನು ಕೇಳಬಿಡಿ. ಆ ದೇವರನ್ನ ಆರಾಧಿಸಲು ನಮ್ಮ ಹೃದಯವನ್ನು ತೆರೆದು ಬಿಡಿ. ಮೌನವಾಗಿ ಆ ಪ್ರಭುವನ್ನು ಸ್ಮರಿಸೋಣ. ಒಂದು ನಿಮಿಷ ಎಲ್ಲರೂ ಮೌನವಾಗಿ ಆ ಪ್ರಭುವನ್ನು ನಾವು ಬರಮಾಡಿಕೊಳ್ಳೋಣ. ನಮ್ಮ ಆತ್ಮಕ್ಕೆ ಬನ್ನಿ ಯೇಸುವೆ, ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿರಿ ಯೇಸುವೆ, ನಿಮ್ಮ ಪ್ರಸನ್ನತೆಯಿಂದ ನನ್ನನ್ನು ತುಂಬಿರಿ ಯೇಸುವೆ, ನಮ್ಮ ಕುಟುಂಬವನ್ನು ತುಂಬಿರಿ ಯೇಸುವೆ ಎಂಬುದಾಗಿ ನಮ್ಮ ಅವಶ್ಯಕತೆಗಳೆಲ್ಲವನ್ನ ಆ ಪ್ರಭುವಿಗೆ ಸಮರ್ಪಿಸೋಣ. ಆ ಕೋಗಿಲೆಗಳ ನಾದಗಳೊಂದಿಗೆ, ನಾವು ಪಕ್ಷಿಗಳ ನಾದಗಳೊಂದಿಗೆ ನಮ್ಮ ಹೃದಯ ಅಂತರಾಳವನ್ನು ತೆರೆದು, ನಮ್ಮ ಹೃದಯದ ಮೌನವನ್ನು ಮುರಿದು ಆ ಪ್ರಭುವಿನಲ್ಲಿ ಮಾತನಾಡೋಣ. ಮೌನವಾಗಿ ಒಂದು ಕ್ಷಣ ಆ ದೇವರ ನಾಮಸ್ಮರಣೆಯನ್ನು ಮಾಡಿರಿ. ಮೌನವಾಗಿ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ, ಅಪ್ಪ ತಂದೆ ಮಹಿಮೆ, ಅಪ್ಪ ತಂದೆ ಕೃತಜ್ಞತೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ,
ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಮಹಿಮೆ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ. ನನ್ನನ್ನು ನಿಮ್ಮ ಸಾಧನವಾಗಿ ಉಪಯೋಗಿಸಿರಿ. ನನ್ನನ್ನು ನಿತ್ಯವೂ ನಿಮ್ಮ ಸಾಧನವನ್ನಾಗಿ ಉಪಯೋಗಿಸಿರಿ. ಓ ಪವಿತ್ರಾತ್ಮರೇ, ಪ್ರಭುವಿಗೆ ಮೆಚ್ಚುಗೆಯಾಗುವಂತೆ ನನ್ನನ್ನು ಅನುಗ್ರಹಿಸಿರಿ. ಈ ಲೋಕದ ಸುಖ ಭೋಗಗಳನ್ನು ತೊರೆದು ಬಾಳುವಂತೆ ನನ್ನನ್ನು ಅನುಗ್ರಹಿಸಿರಿ. ಈ ಲೋಕದಲ್ಲಿ ಆಕರ್ಷಣೀಯವಾದವುಗಳಿಂದ ದೂರ ಆಗುವಂತೆ ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರಾತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಓ ಪವಿತ್ರಾತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ನನ್ನ ದಾಹವನ್ನು ನೀಗಿಸಿರಿ. ನನ್ನ ದಾಹವನ್ನು ನೀಗಿಸಿರಿ. ನನ್ನ ದಾಹವು ನೀವಾಗುವಂತೆ ಮಾಡಿರಿ. ಪ್ರಿಯರೇ, ಇಂದು ನಾವು ನಮಗಾಗಿ ಪ್ರಾರ್ಥಿಸುವ ಗಳಿಗೆ, ನೀವು ನಿಮಗಾಗಿ ಪ್ರಾರ್ಥಿಸುವ ಗಳಿಗೆಪ್ರಾರ್ಥಿಸುವ ದಿನ. ಅದರಿಂದ ಈಗ ಹೇಳಿಕೊಡುವ ಎಲ್ಲ ಪ್ರಾರ್ಥನೆಗಳನ್ನು ವಿಶ್ವಾಸದಲ್ಲಿ ನೀವು ಪುನರಾವರ್ತಿಸುವಾಗ ನಿಮ್ಮ ಹಣೆಯ ಮೇಲೆ ಶಿಲುಬೆ ಗುರುತನ್ನು ಹಾಕುತ್ತಲೇ ಇರಿ, ನಿಲ್ಲಿಸಬೇಡಿ. ಎಲ್ಲಿಯವರೆಗೂ ನಾನು ಹೇಳುತ್ತೇನೋ ಅಲ್ಲಿಯವರೆಗೂ ನಿಲ್ಲಿಸಬೇಡಿ. ನೀವು ನಿಮ್ಮ ಹಣೆಯ ಮೇಲೆ ಶಿಲುಬೆ ಗುರುತುಗಳನ್ನು ಹಾಕಿಕೊಳ್ಳುತ್ತಲೇ ಇರಿ. ಹಾಕಿಕೊಳ್ಳುವಾಗ ಯೇಸುವಿನ ಮುದ್ರೆ ನಿಮ್ಮ ಮೇಲೆ, ನಮ್ಮ ಸೆಲ್ಸ್ಗಳ ಮೇಲೆ, ನಮ್ಮಲ್ಲಿರುವಂತಹ ಬಲಹೀನತೆಯ ಸೆಲ್ಸ್ಗಳ ಮೇಲೆ, ಅಂದರೆ ತಲೆಯಲ್ಲಿ ನಮ್ಮ ಮೇಲಿನಲ್ಲಿರುವಂತಹ ಎಲ್ಲಾ ವಿಧವಾದ ಸೆಲ್ಸ್ಗಳ ಮೇಲೆ ಅದು ಮುದ್ರಿತವಾಗುವಂತೆ, ನಮ್ಮ ಪಾಪವಾಗಬಹುದು, ಕೆಟ್ಟತನವಾಗಬಹುದು, ಸುಳ್ಳಾಗಬಹುದು, ಅಥವಾ ಕೊರತೆ ಆಗಬಹುದು, ಬಲಹೀನತೆ ಆಗಬಹುದು, ಭಯ ಆಗಬಹುದು, ನರಕೋಶದಲ್ಲಿ ತುಂಬಿರುವಂತಹ ಯಾವುದೇ ಇರಬಹುದು, ಅವೆಲ್ಲವೂ ಶುದ್ಧವಾಗುವ, ಬೋಧನೆಗಳು ನೀಗಿ ಹೋಗುವಂತೆ, ಕಟ್ಟುಗಳು ಒಡೆದು ಹೋಗುವಂತೆ, ಬಂಧನಗಳು ಒಡೆದು ಹೋಗುವಂತೆ, ಈ ನಮ್ಮ ದೇಹದ ಮೇಲೆ ಅಧಿಕಾರ ಹೊಂದಿರುವಂತಹ ಸಕಲ ವಿಧವಾದ ದುಷ್ಟ ಶಕ್ತಿಗಳ ಬಂಧನಗಳು, ಸೈತಾನ ಕುತಂತ್ರಗಳು, ಮಾಟ ಮಂತ್ರಗಳು ಸಕಲವು ನಶಿಸಿ ಹೋಗುವಂತೆ ನಾವು ಈ ಸಮಯ ನಮ್ಮ ಹಣೆಗಳು ಶಿಲುಬೆ ಗುರುತನ್ನು ಹಾಕುತ್ತಲೇ ಸಮರ್ಪಿಸುತ್ತಲೇ ನಿಮ್ಮ ಮನಸ್ಸಿನಲ್ಲಿ ಯೇಸುವೇ 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 ಎಂದು ಹೇಳಿಕೊಳ್ಳುತ್ತಾ ನಿಮ್ಮ ಎಲ್ಲ ವಿಧವಾದ ನಿಮ್ಮಲ್ಲಿರುವಂತಹ ಬಲಹೀನತೆಗಳನ್ನು ನಾಶ ಮಾಡುತ್ತಾ ಒಂದೊಂದು ಶಿಲುಬೆ ಗುರುತುಗಳನ್ನು ಹಾಕುವಾಗಲೂ ಅವುಗಳು ನಾಶವಾಗುವಂತೆ ಪ್ರಭುವಿನ ಪವಿತ್ರಾತ್ಮರ ಆಜ್ಞೆಯಲ್ಲಿ ಪ್ರಾರ್ಥಿಸಿರಿ. ನಿಮ್ಮ ಹೃದಯ ಮನಸ್ಸು ಏಕಾಗ್ರತೆಯಾಗಲಿ. ನಿಮ್ಮೆಲ್ಲ ಚಿಂತನೆಗಳು ಯೇಸುವಿನಡೆಗೆ ಏಕಾಗ್ರತೆಯಾಗಲಿ. ದೇವರ ಕೃಪೆಯಲ್ಲಿ ಏಕಾಗ್ರತೆಯಾಗಲಿ. ನಿಮ್ಮ ಹಣೆಯ ಮೇಲೆ ಶಿಲುಬೆ ಗುರುತುಗಳನ್ನು ಹಾಕಲು ಪ್ರಾರಂಭಿಸಿರಿ. ಹಾಕುತ್ತಲೇ ಇರಿ. ಶಿಲುಬೆಯನ್ನು ಹಣೆಯ ಮೇಲೆ ಶಿಲುಬೆಯನ್ನು ಹಾಕುತ್ತಲೇ ಇರಿ. ನೀವೇ ನಿಮ್ಮ ಮೇಲೆ, ನಿಮ್ಮ ದೇಹದ ಮೇಲೆ ಅಧಿಕಾರವನ್ನು ಕೊಡುತ್ತಲೇ ಇರಿ. ನೀವೇ ನಿಮ್ಮಲ್ಲಿರುವಂತಹ ಶಾಪಗಳನ್ನು, ಪಾಪಗಳನ್ನು ವಿಮೋಚನೆಗೊಳ್ಳುವುದಕ್ಕಾಗಿ ನೀವೇ ನಿಮ್ಮ ಶಿಲುಬೆ ಗುರುತಿನ ಮೂಲಕವಾಗಿ ಆ ಪ್ರಭು ಯೇಸುವಿಗೆ ಸಮರ್ಪಿಸಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಎಷ್ಟು ವೇಗವಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಶಿಲುಬೆ ಗುರುತನ್ನು ಹಾಕುತ್ತಲೇ ಇರಿ. ಹಣೆಯ ಮೇಲೆ ಯಾವ ಚಿಂತನೆಗಳಿಗೆ ಒಳಗಾಗಬೇಡಿರಿ.
ಯಾವ ಪ್ರಚೋದನೆಗೆ ಒಳಗಾಗಬೇಡಿರಿ, ಯಾವ ನಿದ್ರೆ, ಯಾವ ವಿಧವಾದ ಆಲಸ್ಯಗಳಿಗೆ ಒಳಗಾಗಬೇಡಿರಿ. ಎಲ್ಲ ಬಂಧನಗಳು ಬಿಚ್ಚಿ ಹೋಗುವಂತೆ, ನಿಮ್ಮಲ್ಲಿರುವಂತಹ ಎಲ್ಲ ವಿಧವಾದ ಹೋರಾಟಗಳು ನಾಶವಾಗುವಂತೆ, ನಿಮ್ಮ ಜ್ಞಾನದಿಂದ, ಮನಸ್ಸಿನಿಂದ, ವಿವೇಕದಿಂದ, ದೇಹದ ಹಾಗೂ ಶರೀರದ ಹಾಗೂ ಎಲ್ಲ ಸೆಲ್ಸ್ಗಳಲ್ಲಿರುವಂತಹ ಕೆಟ್ಟತನಗಳೆಲ್ಲವೂ ನಶಿಸಿ ಹೋಗುವಂತೆ ಆ ಯೇಸುವಿನ ಮುದ್ರೆ ನಿಮ್ಮ ಮೇಲೆ ಇರಿಸಲಿ. ಓ ಯೇಸುವೇ, ನಿಮಗೆ ಸ್ತೋತ್ರ. ಯೇಸುವೇ, ನನ್ನನ್ನು ಬಂಧಿಸಿರಿ. ಯೇಸುವೇ, ನನ್ನನ್ನು ಅನುಗ್ರಹಿಸಿರಿ. ಯೇಸುವೇ, ನನ್ನ ಪಾಪಗಳಿಂದ ನನಗೆ ವಿಮೋಚನೆಯನ್ನು ಕೊಡಿರಿ. ಯೇಸುವೇ, ನನ್ನ ಕೆಟ್ಟತನಗಳನ್ನು ನಾಶ ಮಾಡಿರಿ. ನನ್ನ ಕೆಟ್ಟ ಚಿಂತನೆಗಳನ್ನು ನಾಶ ಮಾಡಿರಿ. ನನ್ನ ಕೆಟ್ಟ ಪ್ರಚೋದನೆಗಳನ್ನು ನಾಶ ಮಾಡಿರಿ. ನನ್ನ ಕೆಟ್ಟ ಚಿಂತನೆಗಳನ್ನು ನಾಶ ಮಾಡಿರಿ. ನನ್ನೊಳಗಿರುವ ದೂಷಣೆಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಅವಹೇಳನಗಳನ್ನು ನಾಶ ಮಾಡಿರಿ. ಓ ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಆತ್ಮವನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ನನ್ನ ಜ್ಞಾನವನ್ನು ಶುದ್ಧೀಕರಿಸಿರಿ. ನನ್ನ ವಿವೇಕವನ್ನು ಶುದ್ಧೀಕರಿಸಿರಿ. ನನ್ನ ಪ್ರಾರ್ಥನೆಯನ್ನು ಶುದ್ಧೀಕರಿಸಿರಿ. ನನ್ನ ಭಯವನ್ನು ಶುದ್ಧೀಕರಿಸಿರಿ. ನನ್ನ ಅಹಂಕಾರವನ್ನು ಶುದ್ಧೀಕರಿಸಿರಿ. ನನ್ನ ಅಹಂಭಾವವನ್ನು ಶುದ್ಧೀಕರಿಸಿರಿ. ನನ್ನೊಳಗಿರುವ ಎಲ್ಲ ಪ್ರಚೋದನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ನನ್ನ ಮನದಾಳದ ಯೋಚನೆಗಳನ್ನು ಶುದ್ಧೀಕರಿಸಿರಿ. ಓ ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಸುಳ್ಳುಗಳನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಪಾಪ ಪ್ರಜ್ಞೆಯನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಪಾಪ ಪ್ರಜ್ಞೆಗಳನ್ನು ಶುದ್ಧೀಕರಿಸಿರಿ. ಅಂಧಕಾರದ ಪಾಪಗಳನ್ನು ಶುದ್ಧೀಕರಿಸಿರಿ. ಅಂಧಕಾರದ ಚಿಂತೆಗಳನ್ನು ಶುದ್ಧೀಕರಿಸಿರಿ. ಅಧೋಲೋಕದ ಚಿಂತನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಎಲ್ಲ ಪಾಪಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಎಲ್ಲ ಕಾಮುಕತನಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ದೈಹಿಕ ದುರಿಚ್ಛೆಗಳಿಂದ ಯೇಸುವೆ ನನ್ನನ್ನು ಶುದ್ಧೀಕರಿಸಿರಿ. ಈ ನನ್ನ ದೇಹವನ್ನು ಶುದ್ಧೀಕರಿಸಿರಿ. ಯೇಸುವೆ, ನನ್ನ ಶರೀರವನ್ನು ನಿಮ್ಮ ಶರೀರದಲ್ಲಿ ಒಂದಾಗಿಸಿರಿ. ಯೇಸುವೆ, ನನ್ನ ಶರೀರವನ್ನು ನಿಮ್ಮ ಶರೀರದಲ್ಲಿ ಒಂದಾಗಿಸಿರಿ. ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಮೇಲೆ ಶುದ್ಧೀಕರಿಸಿರಿ. ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೆ, ಸಕಲ ಶೋಧನೆಗಳನ್ನು ಜಯಿಸಲು ನನಗೆ ಶಕ್ತಿಯನ್ನು ನೀಡಿರಿ.
ಯೇಸುವೆ, ಸಕಲ ವಿಧವಾದ ಶೋಧನೆಗಳನ್ನು ಜಯಿಸಲು ನನ್ನ ಶರೀರಕ್ಕೆ ಶಕ್ತಿಯನ್ನು ನೀಡಿರಿ. ಯೇಸುವೆ, ನಿಮ್ಮ ಗಾಯಗಳಲ್ಲಿ ನನ್ನನ್ನು ಅಡಗಿಸಿಕೊಳ್ಳಿರಿ. ಯೇಸುವೆ, ನಿಮ್ಮ ಗಾಯಗಳಲ್ಲಿ ನನಗೆ ಸಂರಕ್ಷಣೆಯನ್ನು ಕೊಡಿರಿ. ಯೇಸುವೆ, ನಿಮ್ಮ ಗಾಯಗಳೊಳಗೆ ನನ್ನನ್ನು ಅಡಗಿಸಿ ನನ್ನನ್ನು ಅಭಿಷೇಕಿಸಿರಿ. ಯೇಸುವೆ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಯೇಸುವೆ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಓ ಯೇಸುವೆ, ನಿಮ್ಮ ಮುದ್ರೆಯಿಂದ ನನ್ನನ್ನು ಅಭಿಷೇಕಿಸಿರಿ. ಯೇಸುವೆ, ನಿಮ್ಮ ಮುದ್ರೆಯಿಂದ ನನ್ನನ್ನು ಅಭಿಷೇಕಿಸಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಬಂಧಿಸಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ರಕ್ಷಿಸಿರಿ. ಯೇಸುವೆ, ನಿಮ್ಮ ಕೃಪಾವರದಾನಗಳಿಂದ ನನ್ನನ್ನು ತುಂಬಿರಿ. ಯೇಸುವೆ, ನನ್ನ ಸಿಟ್ಟು ಸಿಡುಕುಗಳಿಂದ ನನಗೆ ದೂರ ಮಾಡಿರಿ. ಯೇಸುವೆ, ನನ್ನ ಕೆಟ್ಟ ಆಲೋಚನೆಗಳನ್ನು ನನ್ನಿಂದ ನಾಶ ಮಾಡಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಸಂರಕ್ಷಿಸಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಸಂರಕ್ಷಿಸಿರಿ. ಯೇಸುವೆ, ನಿಮಗೆ ಮೆಚ್ಚುಗೆಯಾದ ಜೀವಿತವನ್ನು ಮಾಡಲು ಅನುಗ್ರಹಿಸಿರಿ. ಓ ಯೇಸುವೆ, ನನ್ನ ಸೆಲ್ಸ್ಗಳನ್ನು ಅಭಿಷೇಕಿಸಿರಿ. ನನ್ನ ಸೆಲ್ಸ್ಗಳಲ್ಲಿರುವಂತಹ ಪಾಪಗಳನ್ನು ನಾಶ ಮಾಡಿರಿ. ಪಾಪ ವಿಮೋಚಕರಾದ ಪ್ರಭು ಯೇಸುವೆ, ನನ್ನನ್ನು ಅಭಿಷೇಕಿಸಿರಿ. ಪಾಪ ವಿಮೋಚಕರಾದ ಪ್ರಭು ಯೇಸುವೆ, ನನ್ನನ್ನು ಅಭಿಷೇಕಿಸಿರಿ. ಪಾಪ ವಿಮೋಚಕರಾದ ಪ್ರಭು ಯೇಸುವೆ, ನನ್ನ ಪಾಪವನ್ನು ನನ್ನಿಂದ ತೆಗೆಯಿರಿ. ಓ ಯೇಸುವೆ, ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ಓ ಯೇಸುವೆ, ನನ್ನ ಪ್ರಾರ್ಥನೆಗೆ ಕಿವಿಗೊಡಿರಿ. ಓ ಯೇಸುವೆ, ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಜ್ಞಾನೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ಪಂಚೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ದೇಹದ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಕೀಲು ಮಜ್ಜೆಗಳನ್ನು ಶುದ್ಧೀಕರಿಸಿರಿ. ನನ್ನ ಮಾಂಸ ರಕ್ತಗಳನ್ನು ಶುದ್ಧೀಕರಿಸಿರಿ. ನನ್ನ ಹೊಟ್ಟೆಗೆ ಸಂಬಂಧಪಟ್ಟಂತ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಮೆದುಳಿಗೆ ಸಂಬಂಧಪಟ್ಟಂತ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಕರಳಿಗೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ.
ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಲಿವರ್ಗೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಜಠರಕ್ಕೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಕಿಡ್ನಿಗೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಗುದದ್ವಾರಕ್ಕೆ ಸಂಬಂಧಪಟ್ಟ ಎಲ್ಲ ಅವಯವಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಕಣ್ಣುಗಳಿಗೆ ಸಂಬಂಧಪಟ್ಟ ಎಲ್ಲ ಅವಯವಗಳಿಂದ ಶುದ್ಧೀಕರಿಸಿರಿ. ನನ್ನ ಬಾಯಿಗೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ನನ್ನ ಕಿವಿಗಳಿಗೆ ಸಂಬಂಧಪಟ್ಟ ಎಲ್ಲ ಅವಯವಗಳನ್ನು ಶುದ್ಧೀಕರಿಸಿರಿ. ಓ ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ನನ್ನ ದೇಹದ ಎಲ್ಲ ನರನಾಡಿಗಳನ್ನು ಶುದ್ಧೀಕರಿಸಿರಿ. ನನ್ನ ಕೈಗಳನ್ನು ಕಾಲುಗಳನ್ನು ಶುದ್ಧೀಕರಿಸಿರಿ. ತಲೆಯಿಂದ ಪಾದದವರೆಗೂ ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ರಕ್ತದಲ್ಲಿ ಶುದ್ಧೀಕರಿಸಿರಿ. ಓ ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ಪಾಪದ ಸಂಕೋಲೆಗಳಿಂದ ನನ್ನನ್ನು ಶುದ್ಧೀಕರಿಸಿ ಬಿಡುಗಡೆ ಪಡಿಸಿರಿ. ಲೋಕದ ಎಲ್ಲ ಯೋಚನೆಗಳಿಂದ ನನ್ನನ್ನು ಬಿಡುಗಡೆ ಕೊಡಿರಿ. ನನ್ನ ಎಲ್ಲಾ ಕೆಟ್ಟತನಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ನನ್ನ ಎಲ್ಲಾ ಕೆಟ್ಟತನಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಓ ಯೇಸುವೇ, ನನಗೆ ಬಿಡುಗಡೆಯನ್ನು ಕೊಡಿರಿ. ಓ ಯೇಸುವೇ, ನನಗೆ ಸಂಪೂರ್ಣ ಬಿಡುಗಡೆಯನ್ನು ಕೊಡಿರಿ. ಯೇಸುವೇ, ಪಾಪವನ್ನು ಜಯಿಸುವ ಶಕ್ತಿಯನ್ನು ನನಗೆ ಕೊಡಿರಿ. ಓ ಯೇಸುವೇ, ಪಾಪವನ್ನು ಜಯಿಸುವ ಶಕ್ತಿಯನ್ನು ನನಗೆ ಕೊಡಿರಿ. ಲೋಕದ ಮೋಹಗಳನ್ನು ಜಯಿಸುವ ಶಕ್ತಿ ನನಗೆ ಕೊಡಿರಿ. ಪರದೂಷಣೆಯನ್ನು, ಪರ ತೀರ್ಪನ್ನು ನನ್ನಿಂದ ತೆಗೆಯಿರಿ. ಓ ಯೇಸುವೇ, ನನ್ನನ್ನು ಇಂದು ಶುದ್ಧೀಕರಿಸಿರಿ. ಓ ಯೇಸುವೇ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಶುದ್ಧೀಕರಿಸಿರಿ. ಓ ಯೇಸುವೇ, ನನ್ನನ್ನು ಅಭಿಷೇಕಿಸಿ ಶುದ್ಧೀಕರಿಸಿರಿ. ನನ್ನ ದೇಹದ ಎಲ್ಲ ಶೋಧನೆಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಎಲ್ಲ ದೇಹದ ಬಾಧೆಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ದೇಹದ ಎಲ್ಲ ರೋಗಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಗಂಟಲಿನ ಎಲ್ಲ ರೋಗಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನೆಲ್ಲ ಮರ್ಮಾಂಗದ ರೋಗಗಳಿಂದ ನನ್ನನ್ನು ಶುದ್ಧೀಕರಿಸಿರಿ. ನಮ್ಮ ಎಲ್ಲ ಮರ್ಮಾಂಗದ ರೋಗಗಳಿಂದ ನಮ್ಮನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಯೇಸುವೇ ಬನ್ನಿರಿ. ಓ ಯೇಸುವೇ ಬನ್ನಿರಿ.
ಪದೇ ಪದೇ ನನಗೆ ಬರುವ ಎಲ್ಲ ಆಲೋಚನೆಗಳನ್ನು ನಾಶ ಮಾಡಿರಿ. ಪದೇ ಪದೇ ನನಗೆ ಬರುವ ಎಲ್ಲ ಶೋಧನೆಗಳನ್ನು ನಾಶ ಮಾಡಿರಿ. ಪದೇ ಪದೇ ನನ್ನಲ್ಲಿ ಬರುವ ಚಿಂತನೆಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ದುಶ್ಚಟಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ದುರ್ಬುದ್ಧಿಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಸಂಶಯಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಸೇಡು ಮತ್ಸರಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಅಸೂಯೆಗಳನ್ನು ನಾಶ ಮಾಡಿರಿ. ಓ ಯೇಸುವೆ, ನನ್ನಲ್ಲಿರುವ ಸಕಲವನ್ನು ನಾಶ ಮಾಡಿರಿ. ಓ ಯೇಸುವೆ, ನಿಮಗೆ ಬೇಡವಾದವುಗಳೆಲ್ಲವನ್ನು ನಾಶ ಮಾಡಿರಿ. ಓ ಯೇಸುವೆ, ನಿಮಗೆ ವಿರುದ್ಧವಾದವುಗಳೆಲ್ಲವನ್ನು ನಾಶ ಮಾಡಿರಿ. ಓ ಯೇಸುವೆ, ನಿಮಗೆ ವಿರುದ್ಧವಾದವುಗಳೆಲ್ಲವನ್ನು ನಾಶ ಮಾಡಿರಿ. ಓ ಯೇಸುವೆ, ನನಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಯೇಸುವೆ, ನನಗೆ ಪ್ರಾರ್ಥಿಸಲು ಶಕ್ತಿಯನ್ನು ನೀಡಿರಿ. ಓ ಯೇಸುವೆ, ನನಗೆ ಪ್ರಾರ್ಥನಾ ವರವನ್ನು ಕರುಣಿಸಿರಿ. ಓ ಯೇಸುವೆ, ನನಗೆ ಪ್ರೀತಿಸಲು ಕಲಿಸಿರಿ. ಓ ಯೇಸುವೆ, ನನಗೆ ಕ್ಷಮಿಸಲು ಕಲಿಸಿರಿ. ಓ ಯೇಸುವೆ, ನನಗೆ ಸಹಿಸಲು ಕಲಿಸಿರಿ. ಓ ಯೇಸುವೆ, ನಿಮ್ಮ ಪೋಷಕರನ್ನು ನನಗೆ ನೀಡಿರಿ. ಓ ಯೇಸುವೆ, ನನ್ನನ್ನು ಕ್ಷಮಿಸಿರಿ. ಓ ಯೇಸುವೆ, ನನ್ನನ್ನು ಕಾಪಾಡಿರಿ. ಓ ಯೇಸುವೆ, ನನ್ನನ್ನು ಬಲಪಡಿಸಿರಿ. ನನ್ನ ಏಕಾಂಗಿತನದಿಂದ ನನ್ನನ್ನು ಏಕಾಂಗಿತನದಲ್ಲಿ ನನ್ನೊಂದಿಗೆ ವಾಸ ಮಾಡಿರಿ. ನನ್ನ ಏಕಾಂಗಿತನದಲ್ಲಿ ಬಂದು ನೀವು ವಾಸ ಮಾಡಿರಿ. ಮರೆತು ಹೋದ ಎಲ್ಲವುಗಳನ್ನು ನನಗೆ ದಯಪಾಲಿಸಿರಿ. ಮರೆತು ಹೋದ ಎಲ್ಲ ಅವಶ್ಯಕತೆಗಳನ್ನು ಅನುಗ್ರಹಿಸಿರಿ. ಮರೆತು ಹೋದ ಎಲ್ಲ ಪಾಪ ಬಂಧನಗಳನ್ನು ನಾಶ ಮಾಡಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಅಭಿಷೇಕಿಸಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನ ಕಟ್ಟು ಬಂಧನಗಳನ್ನು ನಾಶ ಮಾಡಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ಎಲ್ಲ ಪಾಪ ಶಾಪಗಳನ್ನು ನಾಶ ಮಾಡಿರಿ. ಯೇಸುವೆ, ನಿಮ್ಮ ಶಿಲುಬೆಯ ಮುದ್ರೆಯಿಂದ ಸೈತಾನನ ಅಟ್ಟಾಸಗಳನ್ನು ನಾಶ ಮಾಡಿರಿ. ಓ ಯೇಸುವೆ, ನನ್ನ ಮೇಲೆ ಇನ್ನು ಯಾವ ಶಕ್ತಿಗೂ ಅಧಿಕಾರವಿಲ್ಲ. ಓ ಯೇಸುವೆ, ನನ್ನ ಮೇಲೆ ಇನ್ನು ಯಾವ ಶಕ್ತಿಗೂ ಅಧಿಕಾರವಿಲ್ಲ. ಓ ಯೇಸುವೆ, ಯಾವ ಮಾಟ ಮಂತ್ರಗಳಿಗೂ ನನ್ನ ಮೇಲೆ ಅಧಿಕಾರವಿಲ್ಲ. ಓ ಯೇಸುವೆ, ಯಾವ ಕಟ್ಟು ಬಂಧನಗಳಿಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಯಾವ ಮಾಟ ಮಂತ್ರಗಳಿಗೂ ನನ್ನ ಮೇಲೆ ಅಧಿಕಾರವಿಲ್ಲ. ಓ ಯೇಸುವೆ, ಯಾವ ದುಷ್ಟ ಶಕ್ತಿಗಳು ನನ್ನ ಮೇಲೆ ಅಧಿಕಾರವಿಲ್ಲ.
ಶಕ್ತಿಗಳಿಗೂ ಅಧಿಕಾರವಿಲ್ಲ. ಯೇಸುವೆ ಇದು ನಿಮ್ಮ ಶರೀರವಾಗಿದೆ. ಓ ಯೇಸುವೆ ನೀವು ಅಭಿಷೇಕಿಸಿದ ಶರೀರವಾಗಿದೆ. ಓ ಯೇಸುವೆ ನೀವು ಕರೆದ ಶರೀರವಾಗಿದೆ. ಯೇಸುವೆ ನೀವು ವಾಸ ಮಾಡುವ ದೇಗುಲವಾಗಿದೆ. ಯೇಸುವೆ ಈ ಶರೀರದ ಮೇಲೆ ಯಾರಿಗೂ ಅಧಿಕಾರವಿಲ್ಲ. ಯಾವ ಅಷ್ಟ ದಿಕ್ಕುಗಳಲ್ಲಿರುವಂತಹ ದುರಾತ್ಮಗಳಿಗೆ ಅಧಿಕಾರವಿಲ್ಲ. ಓ ಯೇಸುವೆ ನನ್ನ ಮೇಲೆ ಬನ್ನಿರಿ. ಓ ಯೇಸುವೆ ನಿಮ್ಮ ಶಕ್ತಿಯ ಉಸಿರನ್ನು ನನ್ನಲ್ಲಿ ಊದಿರಿ. ಯೇಸುವೆ ನಿಮ್ಮ ರಕ್ತದ ಸಂರಕ್ಷಣೆಯನ್ನು ನನಗೆ ನೀಡಿರಿ. ಓ ಯೇಸುವೆ ನಿಮ್ಮ ಶಿಲುಬೆಯ ಸಂರಕ್ಷಣೆಯನ್ನು ನನಗೆ ನೀಡಿರಿ. ಯೇಸುವೆ ನಿಮ್ಮ ವಾಕ್ಯದ ಸಂರಕ್ಷಣೆಯನ್ನು ನನಗೆ ನೀಡಿರಿ. ಓ ಯೇಸುವೆ ನಿಮ್ಮ ಅಭಿಷೇಕದ ಸಂರಕ್ಷಣೆಯನ್ನು ನನಗೆ ನೀಡಿರಿ. ಯೇಸುವೆ ನನ್ನ ನಾಲಿಗೆಯ ಎಲ್ಲ ಬಂಧನಗಳನ್ನು ನಾಶ ಮಾಡಿರಿ. ಓ ಯೇಸುವೆ ನನ್ನ ಎಲ್ಲ ಜೀವಕೋಶಗಳನ್ನು ಶುದ್ಧೀಕರಿಸಿರಿ. ಓ ಯೇಸುವೆ ನನ್ನ ಜೀವ ಕಣಗಳನ್ನು ಶುದ್ಧೀಕರಿಸಿರಿ. ಓ ಯೇಸುವೆ ನನ್ನನ್ನು ಅಭಿಷೇಕಿಸಿರಿ. ಓ ಯೇಸುವೆ ನನ್ನನ್ನು ಅಭಿಷೇಕಿಸಿರಿ. ಓ ಯೇಸುವೆ ನನ್ನನ್ನು ಅಭಿಷೇಕಿಸಿರಿ. ಯೇಸುವೆ ನಿಮ್ಮ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಬಂಧಿಸಿರಿ. ಓ ಯೇಸುವೆ ನನ್ನ ಮಾನಸಿಕವಾದ ರೋಗಗಳನ್ನು ಬಂಧಿಸಿರಿ. ಓ ಯೇಸುವೆ ನನ್ನ ಮಾನಸಿಕವಾದ ಒತ್ತಡಗಳನ್ನು ನಾಶ ಮಾಡಿರಿ. ಓ ಯೇಸುವೆ ನನ್ನ ಮಾನಸಿಕವಾದಂತಹ ಹೋರಾಟಗಳನ್ನು ನಾಶ ಮಾಡಿರಿ. ಯೇಸುವೆ ಈ ಶಿಲುಬೆಯ ಮುದ್ರೆಗಳು ನನಗೆ ಸಂರಕ್ಷಣೆಯನ್ನು ಕೊಡಲಿ. ಓ ಯೇಸುವೆ ಈ ಶಿಲುಬೆಯ ಮುದ್ರೆಯಿಂದ ನನಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಓ ಯೇಸುವೆ ಈ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಓ ಯೇಸುವೆ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಬಂಧಿಸಿದ್ದಕ್ಕಾಗಿ ಸ್ತೋತ್ರ. ಓ ಯೇಸುವೆ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಓ ಯೇಸುವೆ ಶಿಲುಬೆಯ ಮುದ್ರೆಯಿಂದ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಂಡದಕ್ಕಾಗಿ ಸ್ತೋತ್ರ. ಓ ಯೇಸುವೆ ಇಂದು ಶಿಲುಬೆಯ ಮುದ್ರೆಯ ಅಭಿಷೇಕವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಓ ಯೇಸುವೆ ನಿಮಗೆ ಸ್ತೋತ್ರ. ಓ ಯೇಸುವೆ ವಂದನೆ. ಓ ಯೇಸುವೆ ಆರಾಧನೆ. ಓ ಯೇಸುವೆ ಮಹಿಮೆ. ಓ ಯೇಸುವೆ ಕೃತಜ್ಞತೆ. ಓ ಯೇಸುವೆ ಆರಾಧನೆ. ಓ ಯೇಸುವೆ ಆರಾಧನೆ. ಓ ಯೇಸುವೆ ಆರಾಧನೆ. ಓ ಯೇಸುವೆ ಆರಾಧನೆ. ಓ ಯೇಸುವೆ ಆರಾಧನೆ.
ಓ ಯೇಸುವೆ ಆರಾಧನೆ, ಓ ಯೇಸುವೆ ಆರಾಧನೆ, ಓ ಯೇಸುವೆ ಆರಾಧನೆ. ನಿಮ್ಮ ಶಿಲುಬೆಯ ಗುರುತನ್ನು ನಿಲ್ಲಿಸಬೇಡಿ. ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ದೇವರೊಂದಿಗೆ ಮಾತನಾಡಲಿ. ನಿಮ್ಮ ಶಿಲುಬೆಯ ಮುದ್ರೆಗಳು ನಿಲ್ಲಿಸಬೇಡಿರಿ. ನಿಮ್ಮ ಶಿಲುಬೆಯ ಮುದ್ರೆಗಳನ್ನು ನಿಲ್ಲಿಸಬೇಡಿರಿ. ಯೇಸುವನ್ನು ಧ್ಯಾನಿಸುತ್ತಾ, ಶಿಲುಬೆಯನ್ನು ಧ್ಯಾನಿಸುತ್ತಾ, ನಿಮ್ಮ ಶಿಲುಬೆಯ ಗುರುತುಗಳು ನಿಮ್ಮ ಹಣೆಯ ಮೇಲೆ ಮುದ್ರೆ ಹಾಕುತ್ತಲೇ ಇರಲಿ. ನಿಮ್ಮಲ್ಲಿ ಯಾವ ಯಾವ ಬಂಧನಗಳಿದೆಯೋ, ಹೋರಾಟಗಳಿದೆಯೋ, ಬಲಹೀನತೆಗಳಿದೆಯೋ, ರೋಗಗಳಿದೆಯೋ, ಬಾಧಗಳಿದೆಯೋ, ನೋವುಗಳಿದೆಯೋ, ಗಾಯಗಳಿದೆಯೋ, ಅವುಗಳೆಲ್ಲವನ್ನು ಸಮರ್ಪಿಸುತ್ತಾ ಮುದ್ರೆಯನ್ನ ನಿಮ್ಮ ಹಣೆಯ ಮೇಲೆ ಹಾಕಿಕೊಳ್ಳುತ್ತಲೇ ಇರಿ. ನಿಮ್ಮ ಶಿಲುಬೆಯ ಮುದ್ರೆಗಳನ್ನ ಹಾಕಿಕೊಳ್ಳುತ್ತಲೇ ಇರಿ. ವೈಯಕ್ತಿಕವಾದ ಯಾವ ಹೋರಾಟಗಳಿದ್ದರೂ ಸಹ, ನಿಮ್ಮನ್ನು ಬಿಟ್ಟು ಬಿಡಲಾಗದ ಯಾವ ಬಂಧನದ ಹೋರಾಟಗಳಿದ್ದರೂ ಸಹ, ಬಲಹೀನತೆಗಳಿದ್ದರೂ ಸಹ, ಅವೆಲ್ಲವನ್ನು ಸ್ಮರಿಸಿ ಆ ಶಿಲುಬೆಯ ಮುದ್ರೆಯನ್ನ ಹಾಕಿಕೊಳ್ಳುತ್ತಲೇ ಇರಿ. ಶಿಲುಬೆ ಜಯದ ಶಕ್ತಿ, ಶಿಲುಬೆ ಬಿಡುಗಡೆಯ ಶಕ್ತಿ, ಶಿಲುಬೆ ಬಂಧನ ವಿಮೋಚನೆಯ ಶಕ್ತಿ, ಶಿಲುಬೆ ಪಾಪ ವಿಮೋಚನೆಯ ಶಕ್ತಿ. ನಿಮ್ಮ ಶಿರಸ್ಸಿನ ಮೇಲೆ ಮುದ್ರೆಗಳು ಹಾಕುತ್ತಲೇ ಇರಲಿ. ಎಲ್ಲ ಬಂಧನಗಳು ಬಿಚ್ಚಿ ಹೋಗಲು ಸ್ವತಂತ್ರರಾಗಿರಿ. ಯೇಸುವೆ 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 ಎಂದು ಶಿಲುಬೆ ಮುದ್ರೆಯನ್ನು ಹಾಕಿಕೊಳ್ಳುತ್ತಲೇ ಇರಿ. ಯೇಸುವೆ 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 ಎಂದು ಶಿಲುಬೆ ಮುದ್ರೆಗಳು ನಿಮ್ಮ ಮೇಲೆ ಹಾಕಿಕೊಳ್ಳುತ್ತಲೇ ಇರಿ. ನಿಮ್ಮ ಕೈಗಳು ಸೋತು ಹೋಗದಿರಲಿ. ಶಿಲುಬೆ ಮುದ್ರೆಗಳು ನಿಮ್ಮ ಮೇಲೆ ಹಾಕುತ್ತಲೇ ಇರಲಿ. ಮುದ್ರೆಗಳು ಮೌನವಾಗಿ 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 ನಿಮ್ಮ ಅಂತರಾಳದಲ್ಲಿ ಪ್ರಭುವಿನ ಮುದ್ರೆಗಳು ನಿಮ್ಮ ಮೇಲಿರಲಿ. ನಿಮ್ಮ ಮನಸ್ಸಿನಲ್ಲಿ ಮಾತುಗಳು ಶಿಲುಬೆಯ ಬಂಧನವನ್ನ ಸ್ವೀಕರಿಸಲಿ. ಸಾವಿರಾರು ಶಿಲುಬೆಯ ಮುದ್ರೆಗಳು ನಿಮ್ಮ ಮೇಲೆ ಬೀಳುತ್ತಾ ಇದೆ. ಸಾವಿರಾರು ಶಿಲುಬೆಯ ಮುದ್ರೆಗಳು ಇದು ನಿಮ್ಮನ್ನು ಎಲ್ಲ ವಿಧವಾದ ಹೋರಾಟಗಳಿಂದ ಬಿಡುಗಡೆಯನ್ನು ತರುತ್ತಾ ಇದೆ. ನಿಮ್ಮ ವಿಶ್ವಾಸದ ಈ ಶಿಲುಬೆಯ ಮುದ್ರೆಗಳು ನಿಮ್ಮ ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಕೊಡುತ್ತಾ ಇದೆ. ಪಾಪ ವಿಮೋಚನೆಯಿಂದ ಬಿಡುಗಡೆಯನ್ನು ಕೊಡುತ್ತಾ ಇದೆ. ಪಾಪ ಪ್ರಜ್ಞೆಯನ್ನು ಕೊಡುತ್ತಾ ಇದೆ. ತಪ್ಪಿನ ಅರಿವನ್ನು ಕೊಡುತ್ತಾ ಇದೆ. ವಿಶ್ವಾಸವನ್ನು ಹೆಚ್ಚಿಸುತ್ತಾ ಇದೆ. ನಿಮ್ಮನ್ನು ಏಕಾಗ್ರತೆಗೆ ಕರೆದುಕೊಂಡು ಹೋಗಿದೆ. ದೇವರಿಗೂ ನಿಮಗೂ ಸಂಬಂಧವನ್ನು ಉಂಟು ಮಾಡುವಂತೆ ಮಾಡಿದೆ. ನಿಮ್ಮ ಹಣೆಯ ಮೇಲೆ ನೀವು ನಿರಂತರವಾಗಿ ಹಾಕುತ್ತಿರುವ ಶಿಲುಬೆಯ ಮುದ್ರೆಗಳು ಇವು ನಿಮ್ಮಲ್ಲಿರುವಂತಹ ಸಕಲ ವಿಧವಾದಂತಹ ಪಾಪದೋಷಗಳ ಚಿಂತನೆಗಳನ್ನು ನಾಶ ಮಾಡುತ್ತಾ ಇದೆ. ಎಲ್ಲ ಕಟ್ಟು ಬಂಧನಗಳು, ಸೈತಾನಗಳ ತಂತ್ರಗಳು, ಮಾಟ ಮಂತ್ರಗಳು ಸಕಲವನ್ನ ನಾಶ ಮಾಡುತ್ತಾ ಇದೆ. ನಮ್ಮನ್ನು ಉದ್ಧಾರ ಮಾಡುವ ಸಮಯವಾಗಿದೆ. ಇವು ಶಿಲುಬೆಯ ಮುದ್ರೆಗಳು ನಮಗೆ ಸಂಪೂರ್ಣವಾಗಿ ವಿಮುಕ್ತಿಯನ್ನು ಕೊಡುತ್ತಾ ಇದೆ. ವಿಶ್ವಾಸಿಸುವ ನಿನ್ನ ಜೀವಿತದಲ್ಲಿ ನೀ ಅದ್ಭುತವನ್ನು ಕಾಣುವೆ. ವಿಶ್ವಾಸಿಸುವ ಈ ಕ್ಷಣಗಳಲ್ಲಿ ನೀ ಅದ್ಭುತವನ್ನು ಕಾಣುವೆ. ವಿಶ್ವಾಸಿಸುವ ಈ ಶಿಲುಬೆಯ ಮುದ್ರೆಯ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಇಂದಿನಿಂದ ನೀನು ಉದ್ಧಾರವಾಗುವೆ. ವಿಶ್ವಾಸದಿಂದ ಈ ಶಿಲುಬೆಯ ಮುದ್ರೆಯಿಂದ ಇಗೂ ನಿನ್ನ ಜೀವಿತದಲ್ಲಿ ನಿನ್ನ ಆನಂದವನ್ನು ಕಾಣುವೆ. ನಿನ್ನ ಮುಂದೆ ಇರುವಂತಹ ಬೆಟ್ಟದಂತಹ ಸಮಸ್ಯೆಗಳು ನಾಶವಾಗಿ ಹೋಗುವುದು. ಹೌದು, ಪ್ರಭುವಿಗೂ ನಿನಗೂ ಒಂದು ಸಂಬಂಧವು ಏರ್ಪಡುವುದು. ಶಿಲುಬೆಯ ಮುದ್ರೆ, ಪ್ರಭುವಿನ ಶಿಲುಬೆಯ ಮುದ್ರೆ ನಿನ್ನನ್ನು ಅಭಿಷೇಕಿಸಿದ ಸಮಯವಾಗಿದೆ. ನಿರಂತರವಾದ ನಿನ್ನ ಶಿಲುಬೆಯ ಮುದ್ರೆ ಇಗೂ ಇಂದು ನಿನಗೆ ಶಾಂತಿಯನ್ನು ತರುವಂತದ್ದಾಗಿದೆ. ಜಕ್ಕಾರಿನ ಮನೆಯನ್ನು ಪ್ರವೇಶಿಸಿದ ಪ್ರಭು ಯೇಸು ಹೇಳಿದರು, ಜಕ್ಕಾರ್ಯ, ಇಂದು ನಿನ್ನ ಮನೆ ಉದ್ಧಾರವಾಯಿತೆಂಬುದಾಗಿ.
ನಿನಗೆ ಶಾಂತಿ ಆಗಲಿ ಎಂಬುದಾಗಿ ನುಡಿದರು. ಜಕ್ಕಾರ್ಯ, ನಾನಿಂದು ನಿನ್ನ ಮನೆಗೆ ಬರುತ್ತೇನೆಂದು ಹೇಳಿದರು. ಇಗೋ ಆ ಯೇಸು ಆ ಜಕ್ಕಾರ್ಯನ ಮನೆಗೆ ಹೋದಂತೆ, ಆ ಜಕ್ಕಾರ್ಯನ ಮನೆಯಲ್ಲಿ ತಂಗಿದಂತೆ, ಆ ಜಕ್ಕಾರ್ಯನಿಗೆ ಶಾಂತಿ ನೀಡಿದಂತೆ, ಆ ಜಕ್ಕಾರ್ಯನನ್ನು ಉದ್ಧಾರ ಮಾಡಿದಂತೆ ನಿನ್ನನ್ನು ನನ್ನನ್ನು ಉದ್ಧಾರ ಮಾಡುವ ದಿನವಾಗಿದೆ ಈ ದಿನ. ಶಿಲುಬೆಯ ಮುದ್ರೆಯ ಈ ದಿನ, ಶಿಲುಬೆಯ ಮುದ್ರೆಯ ಈ ಕ್ಷಣಗಳು ನಿನ್ನನ್ನು ಶಾಂತತೆಗೆ ಕರೆದುಕೊಂಡು ಹೋಗುತ್ತಾ ಇದೆ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಇದೊಂದು ಅದ್ಭುತದ ದಿನ. ನನಗೆ ಗೊತ್ತಿಲ್ಲ ನೀವೆಷ್ಟು ಶಿಲುಬೆಯನ್ನ ನಿಮ್ಮ ಹಣೆಯ ಮೇಲೆ ಹಾಕಿದಿರಿ ಅಂತ. ನನಗೆ ಎಣಿಸುತ್ತದೆ ನಾನು ಸಾವಿರಾರು ಶಿಲುಬೆಯನ್ನು ನನ್ನ ಹಣೆಯ ಮೇಲೆ ಹಾಕಿದೆ. 1000ಕ್ಕಿಂತ ಹೆಚ್ಚು ಸಾರಿ ನನ್ನ ಹಣೆಯ ಮೇಲೆ ಶಿಲುಬೆಯ ಮುದ್ರೆಯನ್ನು ಹಾಕಲು ದೇವರು ಇಂದು ಒಂದು ಅವಕಾಶವನ್ನು ಮಾಡಿಕೊಟ್ಟರು. ನನ್ನ ಹಣೆಯ ಮೇಲೆ ಹಾಕಿದ ಶಿಲುಬೆಯ ಆ ಗುರುತುಗಳ ಸ್ಪರ್ಶ ಇನ್ನೂ ನನ್ನನ್ನು ಮೆಲುಕು ಹಾಕುತ್ತಲೇ ಇದೆ. ಆ ಶಿಲುಬೆಯ ಮುದ್ರೆ ನನ್ನ ಹಣೆಯ ಮೇಲೆ ಹಾಗೆಯೇ ಭಾರವಾಗಿದೆ, ಅನುಭವವಾಗಿದೆ. ಈ ದಿನ ನಮಗೆ ಬಿಡುಗಡೆಯ ದಿನ. ಈ ದಿನ ನಮ್ಮ ದೇಹದಲ್ಲಿರುವ ಅಥವಾ ನಮ್ಮ ಮನಸ್ಸಿನಲ್ಲಿರುವ ಸಕಲ ವಿಧವಾದಂಥ ನಮ್ಮ ಜೀವಿತದಲ್ಲಿರುವಂತಹ ಹೋರಾಟಗಳಿಗೆ ಬಿಡುಗಡೆಯ ದಿನ ಎಂದು ನಾನು ವಿಶ್ವಾಸಿಸುತ್ತೇನೆ. ನೀವು ವಿಶ್ವಾಸಿಸ್ತೀರೋ? ಇದುವೇ ಈ ದಿನದ ಪ್ರಾರ್ಥನೆ. 45 ನಿಮಿಷಗಳ ಕಾಲ ನಮ್ಮ ಹಣೆಯ ಮೇಲೆ ನಾವು ಶಿಲುಬೆ ಗುರುತನ್ನು ಹಾಕಿದ್ದೇವೆ. ಒಂದೊಂದು ಸೆಕೆಂಡಿಗೆ ಒಂದೊಂದು ಶಿಲುಬೆ ಗುರುತು ಬಿದ್ದಿದೆ. 1 ನಿಮಿಷ, ಒಂದೊಂದು ಸೆಕೆಂಡಿಗೂ ಸಹ ನಮ್ಮ ಶಿಲುಬೆಯ ಮೇಲೆ, ನಮ್ಮ ಹಣೆಯ ಮೇಲೆ ಶಿಲುಬೆ ಗುರುತು ಬಿದ್ದಿದೆ. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. 1 ನಿಮಿಷಕ್ಕೆ 60 ಸೆಕೆಂಡ್, 1 ನಿಮಿಷಕ್ಕೆ 60 ಶಿಲುಬೆ ಗುರುತು, 60 ಶಿಲುಬೆಯ ಮುದ್ರೆ ನಿನ್ನ ಮೇಲೆ. 10 ನಿಮಿಷಕ್ಕೆ 600 ಶಿಲುಬೆಯ ಗುರುತು ನಿನ್ನ ಮುದ್ರೆ. 40 ನಿಮಿಷಕ್ಕೆ 2400 ಶಿಲುಬೆಯ ಮುದ್ರೆ ನಿನ್ನ ಮೇಲೆ. 45 ನಿಮಿಷಕ್ಕೆ ಚಿಂತಿಸು. 2760 ಶಿಲುಬೆಯ ಮುದ್ರೆಗಳು ನಿನ್ನ ಹಣೆಯ ಮೇಲೆ ಇಂದು ಬಿದ್ದಿದೆ. ಎಷ್ಟರ ಮಟ್ಟಿಗೆ, ಯಾರು ಎಷ್ಟು ಯಾವ ವಿಧದಲ್ಲಿ ನಿಮ್ಮ ಹಣೆಯ ಮೇಲೆ ಶಿಲುಬೆ ಮುದ್ರೆಯನ್ನು ನೀವು ಧರಿಸಿದಿರಿ ಎಂದು ನಿಮಗೆ ಮಾತ್ರ ಗೊತ್ತು. ವಿಶ್ವಾಸದಿಂದಲೋ? ಇಲ್ಲ, ನಾನು ಎಣಿಸುತ್ತೇನೆ ವಿಶ್ವಾಸದಿಂದ ಇರಬಹುದು. ನಿಮ್ಮ ಹಣೆಯ ಮೇಲೆ ಹಾಕಿದ ಒಂದೊಂದು ಶಿಲುಬೆಯ ಮುದ್ರೆಯು ಖಂಡಿತವಾಗಿ ನಿಮಗೆಂದು ಒಂದು ವಿಮೋಚನೆಯನ್ನ, ಒಂದು ಬಿಡುಗಡೆಯನ್ನ,
ಒಂದು ಸೌಖ್ಯವನ್ನು ತಂದಿದೆ. ಅದಕ್ಕಾಗಿ ನಾನು ದೇವರನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ನಿರಂತರವಾದ ಬಂಧನ ವಿಮೋಚನೆ ಪ್ರಾರ್ಥನೆಯಲ್ಲಿ ನಾವು ಒಂದಾಗಿದ್ದೇವೆ. ದಯವಿಟ್ಟು ನಿಮ್ಮ ಬಂಧುಗಳು, ಮಿತ್ರರು, ಕುಟುಂಬದಲ್ಲಿರುವವರು, ಹಿತೈಷಿಗಳು ಯಾರಿದ್ದರೂ ಸಹ ಕಳಿಸುವಂತಹ ಲಿಂಕ್ಗಳನ್ನು ಪರರಿಗೆ ಕಳುಹಿಸಿ ಪ್ರತಿಯೊಬ್ಬರಿಗೆ ಹೇಳಿ, ಈ ದಿನ ಖಂಡಿತವಾಗಿಯೂ ಈ ಒಂದು ಪ್ರಾರ್ಥನೆಯಲ್ಲಿ ಒಂದಾಗಿರಿ ಎಂಬುದಾಗಿ. ಎಂದರೆ ಇದರ ನಿಮಿತ್ತವಾಗಿ ನಾವುಗಳು ಪ್ರತಿಯೊಬ್ಬರು ಈ ಅನುಭವವನ್ನು ಪಡೆಯುವಂತೆ. ಯಾಕಂದರೆ ಲೋಕದಲ್ಲಿ ಈ ಅನುಭವ ಎಲ್ಲರಿಗೂ ಸಿಕ್ಕುವುದಿಲ್ಲ, ಖಂಡಿತ ಸಿಕ್ಕುವುದಿಲ್ಲ. ನಿರಂತರವಾಗಿ 45 ನಿಮಿಷಗಳ ಕಾಲ ಶಿಲುಬೆಯನ್ನು ಹಾಕಿ ನಮ್ಮೆಲ್ಲ ಬಂಧನಗಳನ್ನು ಎಲ್ಲವನ್ನ ಸಮರ್ಪಿಸಿದಂತಹ ಈ ಒಂದು ಅನುಭವ ಎಲ್ಲರಿಗೂ ಸಿಕ್ಕುವುದಿಲ್ಲ. ನಾವು ಭಾಗ್ಯವಂತರು. ಇಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಭಾಗ್ಯವಂತರು. ಹಾಗೆ ನಾವು ಯಾರಿಗೆಲ್ಲ ಕಳುಹಿಸಿ ಈ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾರೆ ಅವರೆಲ್ಲರೂ ಭಾಗ್ಯವಂತರು, ಅವರೆಲ್ಲರೂ ಬಿಡುಗಡೆ ಹೊಂದುವರು, ಸೌಖ್ಯ ಹೊಂದುವರು, ಅವರು ದೇವರ ಆತ್ಮರನ್ನು ಪಡೆಯುವರು. ಪ್ರಾರ್ಥಿಸಿ. ಎಷ್ಟು ಜನರಿಗೆ ಯಾವ ವಿಧವಾದ ಅನುಭವ ಆಯಿತೆಂದು ನನಗೆ ಗೊತ್ತಿಲ್ಲ. 1 ನಿಮಿಷದಲ್ಲಿ ಅಥವಾ 30 ಸೆಕೆಂಡಿನಲ್ಲಿ ನಿಮ್ಮ ಅನುಭವಗಳನ್ನು, ಯಾರಿಗಾದರೂ ನಿಮ್ಮ ಅನುಭವಗಳಾಗಿದ್ದರೆ ದಯವಿಟ್ಟು ಹೇಳಿ. ಈ ಶಿಲುಬೆಯ ಮುದ್ರೆ ಹಾಕುವಾಗ, ನಿರಂತರವಾಗಿ ಹಾಕುವಾಗ ನಿಮಗೇನು ಸಂಭವಿಸಿತು? ಸಮಯವನ್ನು ವ್ಯರ್ಥ ಮಾಡದೆ ಹೇಳಲು ಇಚ್ಛಿಸುವವರಿದ್ದರೆ ಹೇಳಿ, ಇಲ್ಲದಿದ್ದರೆ ನಾವು ಪ್ರಾರ್ಥನೆಗೆ ಹೋಗುವ. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಜಪಸರು ಹಿಡಿದು ನಾವು ಪ್ರಾರ್ಥಿಸುವ. ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ಪ್ರಾರ್ಥಿಸುವ. ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುವ. ಜಪಸರನ್ನು ಹಿಡಿದು ನಾವು ಪ್ರಾರ್ಥಿಸುವ. ಆ ತಾಯಿಯ ಮಡಿಲಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ, ಪ್ರಭು ಯೇಸುವನ್ನು ತನ್ನ ತಾಯಿಯ ಮಡಿಲಲ್ಲಿ ಸ್ವೀಕರಿಸಿದಂತೆ ನಮ್ಮನ್ನು ಸಹ ಮಾತೆಯು ತನ್ನ ಮಡಿಲಲ್ಲಿ ಸ್ವೀಕರಿಸುವಂತೆ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಜಪಸರನ್ನು ಹಿಡಿದು ನಾವು ಪ್ರಾರ್ಥಿಸುವ. ಈ ಜಪಸರನ್ನು ಮಾಡುವಾಗ